ಬಂದ ಮೇಲೆ ನಮ್ಮ ಗಮನಕ್ಕೆ ಬಂದ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ. ತನಿಖೆ ವರದಿ ಆಧರಿಸಿ ಕ್ರಮ ಆಗ್ತದೆ. ನೋಡಿ ಈಗ ಇದಲ್ಲ ಅವರು ಇವರು ಏನು MLA ಅವ್ರು ಹೋಗಿದ್ದೀರಾ? ನೋಡಿ, ಈಗ ಯಾವುದೇ ಆಥೆಂಟಿಕ್ ಆಗಿ ಸತ್ಯ ಇದ್ದಂಥದ್ದು ದಾಖಲೆಗಳ ಸಮೇತ ಈಗ ಇವರು ಬಂದಿದೆ, ಪಬ್ಲಿಕ್ ಡೊಮೇನಲ್ಲಿದೆ, ತನಿಖೆನೂ ಆಗ್ತದೆ. ತನಿಖೆ ಆಗುವವರಿಗೆ ಸ್ವಲ್ಪ ಕಾಯಿರಿ, ತನಿಖಾ ವರದಿ ಆಧರಿಸಿ ಕ್ರಮ ಆಗ್ತದೆ. ಈಗ ಪ್ರಕರಣ ದಾಖಲಾಗಿದೆ. ಇನ್ನೂ ಯಾಕೆ ಲೇಟು ಅಂತ ಸರ್? ಲೇಟ್ ಏನಿದೆ, ಈಗ ಆಲ್ರೆಡಿ ಮತ್ತೀಗ FIR ಆಗಿದೆ ಅಲ್ಲ. FIR ಏನಿದೆ, ಇದು ನಾನ್ ಕಗ್ನೈಸಬಲ್ ಅಫೆನ್ಸ್ ಇದೆ, ಶೆಡ್ಯೂಲ್ 2 ಅಂತ ಬರ್ತದೆ. ನಾನ್ ಕಗ್ನೈಸಬಲ್ ಅಫೆನ್ಸ್ ಇದ್ದ ಕಾರಣ ನೇರವಾಗಿ ಸಂಬಂಧಪಟ್ಟಂಥ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರ ಪರವಾನಗಿ ತೆಗೆದುಕೊಂಡು ಪ್ರಕರಣ ದಾಖಲು ಮಾಡಿದ್ದಾರೆ. ಈಗ ಮುಂದೆ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ವರದಿ ಒಪ್ಪಿಸ್ತಾರೆ. ನ್ಯಾಯಾಲಯ ಏನು ಶಿಕ್ಷೆ ಪ್ರಮಾಣ ಇದೆ ಅದರ ಆಧಾರದ ಮೇಲೆ ಎಲ್ಲ ಏನು ದಾಖಲೆಗಳು ಅಥವಾ ಸಾಕ್ಷಿಗಳ ಆಧಾರದ ಮೇಲೆ ಕ್ರಮ ಆಗ್ತದೆ. ಸರ್, ಯಾವುದೇ ಒಂದು ಘಟನೆ ಆಯಿತು ಅಂದರೆ ಅದ್ರ ಬಗ್ಗೆ ಪ್ರಕರಣ ದಾಖಲಾಗುವಂಥದ್ದು, ತನಿಖೆ ಆಗುವಂಥದ್ದು, ತನಿಖೆ ಆದಮೇಲೆ ಟ್ರಯಲ್ ಆಗುವಂಥದ್ದು, ಟ್ರಯಲ್ ಆದಮೇಲೆ ಕ್ರಮ ಆಗುವಂಥದ್ದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಇದು ಮಾಡ್ತಾ ಇದ್ದೀವಿ, ಎಲ್ಲರ ಗಮನದಲ್ಲೇ ಇದೆ. ಮತ್ತೇನು ಬೇಕು ಸರ್?